10% ಕೇಳಿದ್ರು 1000% ಬಂದ್ಬಿಡ್ತಾವ್ರ ಹಿಂದೆ. ಅರೆ ಅವ್ರದ್ದು 10,000 ಆಗಿದೆಯಲ್ಲ. ಥ್ಯಾಂಕ್ ಯು ಸರ್. ಸರ್ ನೀವು ಇಲ್ಲಿದ್ದೀರಾ, ಎಂಟ್ರಾದಾಗ ಗರ ಗರ ಗಗ್ಗರ ಜೊತೆ ಎಂಟ್ರಾದ್ರಿ ಸರ್. ಎಲ್ಲ ಕಡೆ ಟ್ರೈಲರ್ ನೋಡಾದ್ಮೇಲೆ ಎಲ್ಲರಿಗೂ ಕಾಡ್ತಾ ಇರೋಂಥ ಕಟ್ಟ ಕಡೆಯ ಪ್ರಶ್ನೆ ಏನ್ ಸರ್ ಹಾಗಂದ್ರೆ? ಚೇರ ಕೊಡಿ, ಕಥೆನೇ ಹೇಳ್ಬಿಡ್ತೀನಿ ನಾನು. ಒಂದು 2 hours ಕೊಟ್ರೆ ಫುಲ್ ಕ್ಲೈಮ್ಯಾಕ್ಸ್ ವರೆಗೆ ಹೇಳಿ ಬೇಡವಾ? ನಂಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಅವ್ರು ಆ ಲೈನ್ ಬರ್ಕೊಂಡು ಬಂದ್ಮೇಲೆ ಕತೆ ಹೇಳಿದ್ರು, ಎಲ್ಲ ಹೇಳಿದ್ರು. ಆ ಲೈನ್ ಮಾತ್ರ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಿಮಗೆ ಅಂದರು. ಅದು ಇವತ್ತಿಗೂ ಮಾಡಿಲ್ಲ ಸರ್. ಆದರೂ ನೀವು ಆ ನಿರ್ದೇಶಕರ ಮೇಲೆ ಇಟ್ಟಂತ ನಂಬಿಕೆ ನೀವು ಕೇಳಲೂ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋಗಿತ್ತು, ಬೇರೆ ವಿಧಿ ಇಲ್ಲ ಸುಮ್ಮನೆ. ಅಫ್ಕೋರ್ಸ್ ಐ ಬಿಲೀವ್ ಹಿಮ್, ಅದರ್ವೈಸ್ ಯು ಥಿಂಕ್ ಅರೆ ಅನೂಪ್ ಭಂಡಾರಿ ಅವರು ಮಾಡಿರುವಂಥ ಸಿನಿಮಾದಲ್ಲಿ ನಾನು ನೋಡ್ಕೊಂಡು ಬಂದಾಗ ಕುಕ್ಕರಿಗೆ ಕೈ ಹಾಕಿ ಎಲ್ಲ ಎತ್ತಬೇಕಾಗಿಲ್ಲ ಅಂತ, ಒಂದು ಅನ್ನದ ಕಾಳು ಸಾಕಂತೆ ಅನ್ನ ಬೆಂದಿದ್ಯಾ ಅಂತ ನೋಡೋಕ್ಕೆ. ಆ ಥರ ನಾನು ನೋಡಿದಾಗ ಅವರಲ್ಲಿರೋ ಪ್ರತಿಭೆ ಏನು ಅಂತ ನನಗೆ ಗೊತ್ತು. ಆ ಪ್ರತಿಭೆನ ಈ ಸಿನಿಮಾ ಮೂಲಕ ಅವರು ಫಸ್ಟು ಎಂಥದೇ ಸಿನಿಮಾ ಮಾಡಿರಲಿ, ಬಟ್ ನಮ್ಮ ರಾಜ್ಯದಲ್ಲಿ ಅಂಥವ್ರು ಒಬ್ರು ಇದ್ದಾರೆ ಅಂತ ತೋರಿಸೋದಕ್ಕೆ ಈ ಸಿನಿಮಾ, ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಎಲ್ಲ ಅಭಿಮಾನಿಗಳ ಒಂದು ಕೋರಿಕೆ, ಇಲ್ಲಿ ಲೈವ್ ಅಲ್ಲಿ ಆ ಗರಗರ ಲೈನ್ ಒಂದ್ಸಲಿ ಸರ್, ಫಾರ್ ಆಲ್ ದ ಫ್ಯಾನ್ಸ್ ಸರ್. ಗರ 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 ಗಗ್ಗರ ಜರ್ಬ ಪಿರನಲ್ ಕುರಿ ನೆತ್ತರ ಪರ್ಬ. ಬರ್ಲಿ ಚಪ್ಪಾಳೆ ಸುದೀಪ್ ಸರ್ಗೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಸರ್, ವಿಕ್ರಾಂತ್ ರೋಣ ಹಾಗೂ ಸುದೀಪ್ ಸರ್ಗೆ ಇರುವಂಥ ಒಂದು ವ್ಯತ್ಯಾಸ, ಒಂದು ಕಾಮನ್ ವಿಷಯ ನೀವು ಹಂಚ್ಕೊಳ್ಳೋದಾದ್ರೆ? ವಿಕ್ರಾಂತ್ ರೋಣಗೂ ನನಗೂ ವ್ಯತ್ಯಾಸನೇ ಇಲ್ಲ. ವಿಕ್ರಾಂತ್ ರೋಣನೇ ನಾನು, ನಾನೇ ವಿಕ್ರಾಂತ್ ರೋಣ. ಸುಮ್ಮನೆ ಬೇಕಾದ್ರೆ ಆ ಬಟ್ಟೆನ ಇನ್ನು ಯಾರಿಗಾರ ಹಾಕಿ ನೋಡಿ, ಸೂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ಅಲ್ವಾ? ಮತ್ತೆ ಮತ್ತೆ ಸರ್ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೋ ಈ ಟೈಮಲ್ಲಿ ಹರ್ಕ್ಲಿ ಶರ್ಟ್ ಹಾಕೊಂಡು ಒಂದು ಇಡೀ ಸಿನಿಮಾ ಎತ್ಕೊಂಡು ಹೈ ಬಡ್ಜೆಟ್ ಅನ್ಸ್ಕೊಂಡಿದ್ದೀವಿ ಅಂದ್ರೆ ನಾವೇ. ಥ್ಯಾಂಕ್ ಯು. ಅವರಾದ್ಮೇಲೆ ಖಂಡಿತ ಅವ್ರ ಕೆರಿಯರೇ ಹರ್ಕಲ್ ಬಟ್ಟೆನ ಸ್ಟಾರ್ಟ್ ಮಾಡಿದ್ರು, ಅಂತೆಲ್ಲ ಹಾಕೊಂಡು. ಅದಾದ್ಮೇಲೆ ನಾವೇ. ಹೌದು. ಅಂಡ್ ಬರೀ ವಿಕ್ರಾಂತ್ ರೋಣ ಅಲ್ಲ, ಅದು ನೀವು ಪೈಲ್ವಾನ್ ಚಿತ್ರದಿಂದ ತಗೋಬಹುದು. ಸುದೀಪ್ ಸರ್ ಏನ್ ಬಟ್ಟೆ ಹಾಕ್ತಾರೋ ಅದು ಟ್ರೆಂಡ್ ಆಗ್ಬಿಡತ್ತೆ. ಪೈಲ್ವಾನ್ ಸಿನಿಮಾದಲ್ಲಿ ಇರೋ ಬರೋ ಬಟ್ಟೆ ಎಲ್ಲ ಬಿಚ್ಚಿದ್ರಿ, ಅದು ಬೇರೆ ವಿಚಾರ. ಇವಾಗ ಆ ಸಂದರ್ಭ ಬಂದಿಲ್ಲ. ಬಟ್ ಸರ್ ಅದೇ ಇವತ್ತು ಎಲ್ಲ ಕಡೆ ಟ್ರೆಂಡ್ ಆಗಿರುವಂತಹ ಒಂದು ಶರ್ಟ್ ಸರ್. ನೀವು ಯಾರನ್ನೇ ನೋಡಿದ್ರು ಎಲ್ಲರೂ ಹಾಕೋತಿದ್ದಾರೆ ಆ ಶರ್ಟ್ನ. ಐ ಥಿಂಕ್ ಇಟ್ಸ್ ಜಸ್ಟ್ ಪ್ರಾಬಬಲ್. ನನಗೆ ನನ್ನ ನಿರ್ದೇಶಕರು, ನನ್ನ ಟೀಮ್ ನನ್ನನ್ನು ನೋಡುವಂಥ ರೀತಿ ಇರ್ಬೋದು. ಅದರಲ್ಲಿ ಕಾಣಿಸ್ಕೋಬೇಕು ಅಂತ ಅನಿಸ್ಕೊಂಡ್ರು ಕಾಣಿಸ್ಕೊಂಡಿದ್ದೀನಿ. ಅದು ಅವರ ಪ್ರೀತಿ ಅಷ್ಟೇ, ಬೇರೆ ಇಲ್ಲ ಸರ್. ಆ ಪ್ರೀತಿನ ನಿಮಗಾಗಿ ವ್ಯಕ್ತಪಡಿಸೋದಕ್ಕೆ ಒಂದು ತಂಡ ಪ್ರೀತಿಯಿಂದ ಒಂದು ಪರ್ಫಾರ್ಮೆನ್ಸ್ನ ನಿಮಗಾಗಿ ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೀವು ಅಲ್ಲಿ ಉಪ್ಪಿ ಸರ್ ಜೊತೆ ಕೂತ್ಕೊಂಡ್ರೆ ಆ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಬೇಕಾಗಿ ಕೋರಿಕೆ. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುದೀಪ್ ಸರ್ ಮತ್ತೆ ವೇದಿಕೆ ಮೇಲೆ ಬರ್ತಾರೆ. ಅದಕ್ಕೂ ಮುಂಚೆ ನಮ್ಮ ಸುದೀಪ್ ಸರ್ ಕ್ರಿಯೇಟ್ ಮಾಡಿದಂತಹ ಟ್ರೆಂಡ್ಗೆ ಪ್ರೀತಿಯಿಂದ ಒಂದು ಪರ್ಫಾರ್ಮೆನ್ಸ್ ಅನ್ನ ವೇದಿಕೆ ಮೇಲೆ ನೀಡೋದಕ್ಕೆ ಒಂದು ತಂಡ ರೆಡಿ ಆಗಿದೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಲ್ಲ ನಮ್ಮ ಪುಟಾಣಿ ಸ್ಕ್ವಾಡ್ನ.